ಅಚ್ಚರಿಪಟ್ಟಿದ್ದು ವಿಶೇಷ. ಈ ಸಿನಿಮಾದ ಕಥೆ ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವರ ಪರದೆ ಮೇಲಿನ ಪ್ರೆಸೆನ್ಸ್ ಅದನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡಿತ್ತು. ಸಿಂಪಲ್ ಕಥೆಯನ್ನು ಹೇಗೆ ಮಾಸ್ ಆಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ ಕೋಟಿಗೊಬ್ಬ ಒಂದು ಪುಸ್ತಕದ ಥರ ಇದೆ. ಪ್ರತಿ ಸೀನ್ನಲ್ಲಿ ಅವರ ಸ್ಟೈಲ್, ಪ್ರತಿ ಡೈಲಾಗ್ನಲ್ಲಿರುವ ಆ ಧ್ವನಿ, ಆ ಆತ್ಮವಿಶ್ವಾಸ, ಇವುಗಳೇ ಈ ಸಿನಿಮಾನ ಇಂದಿಗೂ ಲೈವ್ ಇಟ್ಕೊಂಡಿವೆ. ಇದೇ ಕಾರಣಕ್ಕೆ ಟಿವಿಯಲ್ಲಿ ಬಂದ್ರೂ ಜನ ಇನ್ನೂ ಫ್ಯಾಮಿಲಿ ಜೊತೆ ಕೂತ್ ನೋಡ್ತಾರೆ. ನಿರ್ದೇಶಕ ನಾಗಣ್ಣ ಅವರು ಈ ಸಿನಿಮಾನ ತುಂಬಾ ಪಕ್ಕಾ ಕಮರ್ಷಿಯಲ್ ಪ್ಯಾಕೇಜ್ ಆಗಿ ರೂಪಿಸಿದ್ರು. ಜೊತೆಗೆ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಭಾಷಾ ಚಿತ್ರದ ಇನ್ಸ್ಪಿರೇಷನ್ ಎಲ್ಲವೂ ಸೇರಿ ಕನ್ನಡಕ್ಕೆ ಒಂದು ಸ್ಮರಣೀಯ ಸಿನಿಮಾ ಸಿಕ್ಕಿತು. 2001ರ ನವೆಂಬರ್ 16ರಂದು ರಿಲೀಸ್ ಆದ ಈ ಸಿನಿಮಾ ಸುಮಾರು 12 ಕೋಟಿ ಕಲೆಕ್ಷನ್ ಮಾಡಿ 30 ವಾರಗಳ ಪ್ರದರ್ಶನ ಕಂಡಿತ್ತು ಅಂದ್ರೆ ಆ ಕಾಲಕ್ಕೆ ಇದು ಭರ್ಜರಿ ದಾಖಲೆ. ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಉಪೇಂದ್ರ ನಾಯಕಿಯಾಗಿ ಮಿಂಚಿದ್ರು. ಜೊತೆಗೆ ಅವಿನಾಶ್, ದೇವರಾಜ್, ರಮೇಶ್ ಭಟ್, ಆಶೀಶ್ ವಿದ್ಯಾರ್ಥಿ ಹೀಗೆ ಹಲವರು ತಮ್ಮ ಪಾತ್ರಗಳಿಂದ ಸಿನಿಮಾಗೆ ಬಲ ತುಂಬಿದ್ರು. ಇವರೆಲ್ಲರ ಅಭಿನಯ ಕೂಡ ಸಿನಿಮಾದ ಒಟ್ಟಾರೆ ಎನರ್ಜಿ ಹೆಚ್ಚಿಸ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕೋಟಿಗೊಬ್ಬ ಒಂದು ಸಿನಿಮಾ ಮಾತ್ರ ಅಲ್ಲ, ಒಂದು ಕಾಲದ ನೆನಪು, ಒಂದು ಸ್ಟೈಲ್, ಒಂದು ಎಮೋಷನ್. 25 ವರ್ಷಗಳಾದ್ರೂ ಅದೇ ಕ್ರೇಜ್ ಉಳಿದಿದೆ ಅಂದ್ರೆ ಅದು ವಿಷ್ಣುವರ್ಧನ್ ಅವರ ಮ್ಯಾಜಿಕ್. ಕಾಲ ಬದಲಾದ್ರೂ, ಟ್ರೆಂಡ್ ಬದಲಾದ್ರೂ ಈ ಲೆಜೆಂಡ್ಗಳ ಪ್ರಭಾವ ಮಾತ್ರ ಎಂದಿಗೂ ಕಡಿಮೆ ಆಗೋದಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.